ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಅರಿಶಿನ ಶಾಸ್ತ್ರ ನಿನ್ನೆ ಮದುವೆ ಆಯ್ತಲ್ಲ ಅವ್ರದ್ದೆ, ಅದು ಮೊದಲೇ ಆಗಬೇಕಾಗಿತ್ತು. ಇಲ್ಲಿ ಸಿಟಿಯಲ್ಲಿ ಮಾಡ್ತಾರೆ ಇಲ್ಲ ಅಂತ ಹೇಳಿಬಿಟ್ಟು ಇವಾಗ ಮಾಡ್ತಾ ಇದ್ದೀವಿ. ಬನ್ನಿ ನೋಡೋಣ. ಒಂದ್ಸಲ ಹೇಳ್ಕೊಟ್ರೆ ಸಾಕು. ನೋಡಿ, ಇವರು ನಮ್ಮ ಬಿಲ್ಡಿಂಗ್ ಮೇಡಮ್, ಇವರೇ ನಮ್ಮ ಮನೆ ಓನರು. ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ, ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡಿ ಬನ್ನಿ ಪೂರ್ತಿ ವಿಡಿಯೋ ನೋಡಿ. ಎಲ್ಲರೂ ಮಾಡಿದ್ದಾರೆ ಅದೇ ಥರನ. ತೆಗೆಸ್ಕೊಂಡ ಇವ ಎಲ್ಲರೂ ನಮ್ಮ ಬಿಲ್ಡಿಂಗ್ನವ್ರು ನಿಂತು ಕಲ್ಸ್ಬಿಡಿ. ಎಲ್ಲ ಹುಡುಗರು ಇದ್ದಾರಲ್ಲ, ಪೂರ್ತಿಯಾಗಿ ಕಲ್ಸ್ಬಿಡಿ, ಎಲ್ಲರೂ ಹಚ್ಬಿಡ್ಲಿ. ಬೇಕು ಅಂದ್ರೆ ಒಬ್ಬರನ್ನ ಹಾಕ್ಬೇಕಿಂತ ಅರಳೆಣ್ಣೆ ಹಾಕ್ಬೇಕು. ಅದು ಹೋಗೋದಿಲ್ಲ. ನಾಳೆ ಇಷ್ಟ ನೆನಪು. ಆಮೇಲೆ ಫೋಟೋ ನೋಡ್ಕೊಂತ ಕುಂತ್ಬಿಡೋದು. ಇನ್ನಾರಿದ್ದಾರೆ? ನಿಮ್ಮ ಅಮ್ಮ ಎಲ್ಲಿ? ಅನಿಸ್ತಾಯ್ತು ನೀವು ಶಾಸ್ತ್ರದಲ್ಲಿ ಬಿಸಿ ಇದ್ರಿ, ಅಲ್ಲಿ ಮೀಟಿಂಗ್ ಬರೋದು ಶುರು ಆಯ್ತು. ಸರಿ ನೋಡಿ, ಇಲ್ಲಿಂತ್ರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಯಾಕಂದರೆ ಇಲ್ಲಿಂತ್ರ ಹಾಡು ಹಚ್ಚಿದ್ರು. ಹಾಡು ಹಚ್ಚಿ ಫುಲ್ಲು ಡ್ಯಾನ್ಸ್ ಅಂದರೆ ಡ್ಯಾನ್ಸು ಮಾಡಿದರು. ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು. ಈ ಥರ ಫಂಕ್ಷನ್ನು ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡ್ವಿ ನಾವು. ಅಲ್ಲೇ ಕುಂದ್ರಿಸಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಹಚ್ಚಿ ಬಿಡೋಣ ಅಂತ ನಾವು ಅಂದ್ಕೊಂಡ್ವಿ. ಎಲ್ಲ ನಮ್ಮ ಮನೆ ಓನರ್ ಅವರೆಲ್ಲ ಸೇರಿಬಿಟ್ಟು, ಇಲ್ಲಮ್ಮ ಮದುವೆ ಮಾಡ್ದಂಗೆ ಆದರೂ ಆಗಲ್ಲ ಅದು, ಈ ಥರ ಅರಿಶಿನ ಹಚ್ಚಲಿಲ್ಲ ಅಂದರೆ ಬೇಡ, ಅರಿಶಿನ ಹಚ್ಚೇ ಫುಲ್ ಮಾಡೋಣ ಅಂತ ಹೇಳಿಬಿಟ್ಟು ಪೂರ್ತಿಯಾಗಿ ಅರಿಶಿನ ಹಚ್ಚಿ ಹಳ್ಳಿ ಥರ ಯಾವ ಥರ ಮಾಡ್ತೇವೋ ಅದೇ ಥರನೇ ಮಾಡಿಬಿಟ್ವಿ. ನೋಡಿ, ನಮ್ಮ ಬಿಲ್ಡಿಂಗ್ನವರೆಲ್ಲರೂ ಇವರು ಎಲ್ಲರೂ ಎಷ್ಟು ಚೆನ್ನಾಗಿ ನಮ್ಮದೇ ಅನ್ನೋ ಥರನೇ ಮುಂದುವರ್ತಾರೆ. ತುಂಬಾ ಕಾಳಜಿಂತ್ರ ಎಲ್ಲರೂ ನಮ್ಮ ಮನೆಯವ್ರ ಗತೆನೇ ಹೊಂದ್ಕೊಂಡು ಎಲ್ಲ ಏನೇ ಫಂಕ್ಷನ್ ಬಂದರೂ ಸೇರಿ ಎಲ್ಲರೂ ಮಾಡ್ತಾರೆ. ನೋಡಿ, ಇವರು ನಮ್ಮ ಮನೆ ಓನರು, ಅವರು ಹೌದು. ಆಮೇಲೆ ಎಲ್ಲರೂ ನಮ್ಮ ಬಿಲ್ಡಿಂಗ್ನವರೇ, ಎಲ್ಲರೂ ಇಷ್ಟು ಚೆನ್ನಾಗಿ ಹೊಂದ್ಕೊಂಡು ಮಾಡಿದ್ರು. ಅಂದರೆ ನಮಗಂತೂ ಈ ಥರ ಬಿಲ್ಡಿಂಗ್ನಲ್ಲಿ ಈ ಥರ ಮನೆ ಓನರ್ ಸಿಗಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಅಂತಲೇ ಹೇಳ್ಬೋದು. ಬೆಂಗಳೂರಲ್ಲಿ ಎಲ್ಲ ನಮ್ಗೆ ನೋಡಿದರೆ ಎಲ್ಲ ಕಿರಿಕಿರಿ ಮಾಡ್ತಾ ಇರ್ತಾರೆ, ಹಂಗಾಯಿತು ಹಿಂಗಾಯಿತು ಅಂತ ಹೇಳಿಬಿಟ್ಟು. ನಮ್ಮ ಮೇಡಮ್ ನೋಡಿ ಎಲ್ಲರ ಜೊತೆಗೆ ಎಷ್ಟು ಚೆನ್ನಾಗಿ ಬರೀತಾರೆ, ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ. ಹಾಗೆ ಇವರು ನೋಡಿ, ಇವಾಗೆಲ್ಲ ಫೋಟೋ ತೆಗೆದಿದ್ದೀನಿ ನಮ್ಮ ಬಿಲ್ಡಿಂಗ್ನವ್ರದ್ದೆಲ್ಲ. ನೋಡಿ, ಇವರೆಲ್ಲರೂ ನಮ್ಮ ಬಿಲ್ಡಿಂಗ್ನವರೇ. ನೋಡಿ, ಎಲ್ಲರೂ ಸೇರಿ ಮದುವೆ ಮಾಡಿದ್ವಿ ನಾವು ಅಂತೂ. ಇವರೊಬ್ಬರೇ ಅಣ್ಣ ಇದ್ದರು ನಮ್ಮ ಬಿಲ್ಡಿಂಗ್ನಲ್ಲಿ ಮದುವೆ ಆಗೋರು. ಇವ್ರದ್ದೊಬ್ಬರದೇ ನೋಡಿ ಇವಾಗ ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ವಿ. ಸಿಂಪಲ್ಲಾಗಿ ಅಂದ್ಕೊಂಡ್ರು ಇಷ್ಟು ತುಂಬಾ ಗ್ರ್ಯಾಂಡಾಗಿ ಆಯಿತು. ನೋಡಿ, ನಾವು ಅಂದ್ಕೊಂಡೇ ಇರಲಿಲ್ಲ ಈ ಥರ ಗ್ರ್ಯಾಂಡ್ ಆಗುತ್ತೆ ಅಂತ ಹೇಳಿಬಿಟ್ಟು. ಅಷ್ಟು ಚೆನ್ನಾಗಾಯಿತು ಮದುವೆ ಅಂತೂ. ಇವಾಗ ಇಲ್ಲಿಂದ ಹಾಡು ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅವರು. ಹಾಡು ಫುಲ್ಲು ಹಾಡೇ ಹಾಡು. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡಿ, ಈ ಥರ ಮಾಡಿದ್ದೀವಿ. ಯಪ್ಪ, ಡ್ಯಾನ್ಸ್ ಅಂತೂ ತುಂಬಾ ಡ್ಯಾನ್ಸ್ ಮಾಡಿದರು. ನನಗೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ಇಷ್ಟನೇ ಆಗಲ್ಲ, ಹಾಗಾಗಿ ನಾನೇನು ಡ್ಯಾನ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಮಾಡೋರದೇ ವಿಡಿಯೋದೆಲ್ಲ ಮಾಡಿದೆ. ಇದು ಸೋದರ ಮಾವ ಎತ್ಕೊಂಡು ಹೋಗ್ತಾರಲ್ವ, ಆ ಥರ ಮಾಡ್ತಾಯಿದ್ರು. ಇಲ್ಲಿ ಇವರೇ ಎತ್ಕೊಂಡು ಆ ಥರ ಮಾಡಿದರು. ನಮ್ಮ ಕೋಶಿ ನೋಡಿ ಎಲ್ಲ ಫುಲ್ ಅರಿಶಿನ ಮುಳುಗಿಬಿಟ್ಟವನೇ ಪೂರ್ತಿಯಾಗಿ. ಅಪ್ಪ, ಇಲ್ಲಿ ನೋಡಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇನ್ಮೇಲಿಂದ ಡ್ಯಾನ್ಸು ಬರೀ. ನನ್ನ ಕರೆದ್ರು, ನಾನು ಬೇಡ, ನಾನು ಅಲ್ಲೇ ಅಂತ ಹೇಳಿದೆ. ನಾನು ಹೋಗಲಿಲ್ಲ. ಮೇಡಮ್ಮು ಅವರೆಲ್ಲರೂ ತುಂಬಾ ಕರೆದ್ರು, ಬನ್ನಿ ಅಂತ ಹೇಳಿಬಿಟ್ಟು. ನನಗೆಲ್ಲ ಇಷ್ಟ ಆಗಲ್ಲ ಡ್ಯಾನ್ಸ್ ಮಾಡೋದು, ನನಗೂ ಡ್ಯಾನ್ಸ್ ಮಾಡೋಕ್ಕೆ, ಹಾಗಾಗಿ ನಾನು ಏನು ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಅವರು ಅಷ್ಟು ಒತ್ತಾಯ ಮಾಡ್ತಾಯಿದ್ದಾರೆ ಅಂತ ಹೇಳಿಬಿಟ್ಟು ಲಾಸ್ಟಿಗೆ ಒಂದೆರಡು ಸ್ಟೆಪ್ ಹಾಕಿದೆ ಅಷ್ಟೇ. ಏನು ಜಾಸ್ತಿ ನಾನು ಮಾಡೋಕ್ಕೆ ಹೋಗಲಿಲ್ಲ. ಯಜಮಾನ್ರಿಗೂ ಇದು ಡ್ಯಾನ್ಸ್ ಅವರು ಏನು ಮಾಡೋಕ್ಕೆ ಹೋಗಲ್ಲ, ಅವ್ರಿಗೂ ಇಷ್ಟ ಆಗಲ್ಲ. ಅವರು ಹಾಗೆ ಸುಮ್ಮನೆ ವಿಡಿಯೋ ಮಾಡ್ತಾಯಿದ್ರು. ನಾನು ಅಲ್ಲಪ್ಪ ಅಂತ ಹೇಳಿ, ಇವ್ರು ನೋಡಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಬೇಡ ನೀವು ವಿಡಿಯೋ ಮಾಡೋದು ಸಾಕು, ಬಾ ಡ್ಯಾನ್ಸ್ ಮಾಡು ಅಂತ ಹೇಳಿಬಿಟ್ಟು ಕರಿತಾ ಇದ್ದಾರೆ ಅವರು ನಮ್ಮನ್ನು. ನೋಡಿ, ನಮ್ಮ ಯಜಮಾನ್ರನ್ನೂ ಕರೆದ್ರು, ಅವರು ಎಲ್ಲರನ್ನೂ ಕರಿತಾ ಇದ್ದರು. ನಾನು ಮಾತ್ರ ಹೋಗಲಿಲ್ಲ. ನಮ್ಮ ಕೌಶಿ ನೋಡಿ ಅವರೆಲ್ಲ ಫೋರ್ಕಸ್ತು, ಬೇಡ ವಿಡಿಯೋ ಮಾಡೋದು, ಬಾ ನೀನು ಫಸ್ಟು ಡ್ಯಾನ್ಸ್ ಮಾಡು ಅಂತ ಹೇಳಿಬಿಟ್ಟು ನಾನು ಒತ್ತಾಯ ಮಾಡ್ತಾಯಿದ್ರು. ನನಗೆ ಡ್ಯಾನ್ಸ್ ಮಾಡೋಕ್ಕೆಲ್ಲ ಇಷ್ಟ ಆಗಲ್ಲ ಅಂತ ಹೇಳಿಬಿಟ್ಟು ನಾನೇನು ಮಾಡೋಕ್ಕೆ ಹೋಗಲಿಲ್ಲ. ಲಾಸ್ಟಿಗೆ ಇವ್ರ ಒತ್ತಾಯಕ್ಕೆ ಒಂದು ಸ್ವಲ್ಪನೇ ಮಾಡಿದೆ ಅಷ್ಟೇ.
ಇವ್ರು ತುಂಬಾ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಲಾಸ್ಟಿಗೆ ಅಷ್ಟೇ ಒಂದೆರಡು ಸ್ಟೆಪ್ ಮಾಡಿದೆ ನಾನು. ನಮ್ಮ ಚಿನ್ನಿ ನೋಡಿ ಅಲ್ಲೇ ಡ್ಯಾನ್ಸ್ ಮಾಡಿಸಿದ್ರೆ ಖುಷಿ ಬಂದುಬಿಟ್ಟಿತ್ತು ಅವಳಿಗೆ. ನಮ್ಮ ಆಂಟಿ ನೋಡಿ ನಾನು ಮಾಡಲ್ಲ ನೀನು ಮಾಡಿಸ್ತೀನಿ ಬಾ ಅಂತ ಹೇಳಿಬಿಟ್ಟು ಆಂಟಿ ಅವಳನ್ನು ಡ್ಯಾನ್ಸ್ ಮಾಡಿಸ್ತಾಯಿದ್ರು. ನಮಗಂತೂ ಫುಲ್ ಅಂದರೆ ಫುಲ್ ಖುಷಿ ಆಯಿತು. ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಾವು. ಅದಷ್ಟು ಚೆನ್ನಾಗಾಯಿತು ಡ್ಯಾನ್ಸು ಅದನ್ನೆಲ್ಲ ಮಾಡಿಬಿಟ್ಟು. ಆದರೆ ನಾವು ಸಿಂಪಲ್ಲಾಗಿ ಮಾಡೋಣ ಅಂತಂದು ಮೊನ್ನೆ ಏನು ಅರಿಶಿನ ಶಾಸ್ತ್ರ ಮಾಡಲಿಲ್ಲ. ಇವಾಗ ಲಾಸ್ಟಿಗೆ ಒಂದು ಸಾರಿ ಹಾಗೆ ಅರಿಶಿನದ ನೀರು ಅಂತ ಹೇಳಿಬಿಟ್ಟು ತೆಗಿತಾರೆ. ಹಾಗಾಗಿ ಇವತ್ತಾದರೂ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನಮ್ಮ ಬಿಲ್ಡಿಂಗ್ನವರೆಲ್ಲರೂ ಸೇರಿ ಇಲ್ಲ ಮಾಡೋಣ ಗ್ರ್ಯಾಂಡಾಗಿ ಅಂತ ಹೇಳಿ ಎಲ್ಲರೂ ಮಾಡೋಕ್ಕೆ ಎಲ್ಲರೂ ಜಾಯ್ನ್ ಆಯಿತು. ಯಾರು ನಾನು ಒಲ್ಲೆ ನೀನು ಒಲ್ಲೆ ಅಂತ ಯಾರೂ ಹೇಳಿಲ್ಲ, ಎಲ್ಲರೂ ಜಾಯ್ನ್ ಆಗಿ ತುಂಬಾ ಚೆನ್ನಾಗಿ ಮಾಡಿಬಿಟ್ರು. ಯಾರು ಇವತ್ತು ಹೆಂಗೂ ಕನ್ನಡ ರಾಜ್ಯೋತ್ಸವ ಅಲ್ವಾ, ಹಾಗಾಗಿ ಎಲ್ಲರೂ ಬಂದು ಎಲ್ಲರೂ ಜಾಯ್ನ್ ಆಯಿದ್ರು. ಎಲ್ಲರೂ ಮನೆಯಲ್ಲೇ ಇದ್ದರು ಅಲ್ವಾ, ಹಾಗಾಗಿ ನೋಡಿ ಎಲ್ಲರೂ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಆದರೆ ಮಕ್ಕಳು ಹಾಡು ಆರಿಸೋದು ಹಚ್ಚೋದು ಮಾಡ್ತಾಯಿದ್ರು. ಅವಾಗೆ ಒಂದೊಂದು ಸ್ಟೆಪ್ ನಿಲ್ಲೋದು ಒಂದು ಸ್ಟೆಪ್ ಮಾಡೋದು ಮಾಡ್ತಾಯಿದ್ರು. ನಾನಂತೂ ಮಾಡೋಕ್ಕೋಗಲಿಲ್ಲ, ಯಜಮಾನರು ಮಾಡಲಿಲ್ಲ. ಇವರೆಲ್ಲರೂ ಫುಲ್ಲು ಎಂಜಾಯ್ ಮಾಡಿಬಿಟ್ರು. ನೋಡಿ ಅರಿಶಿನ ಶಾಸ್ತ್ರ ಅಂದರೆ ಈ ಥರನೇ ಆಗಬೇಕಲ್ವಾ, ತುಂಬಾ ಮಿಸ್ ಮಾಡ್ಕೊತಾ ಇದ್ವಿ ಇದನ್ನು. ಹಾಗಾಗಿ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ರು. ಆಂಟಿ ನಮ್ಮ ಮನೆ ಆಂಟಿನೇ ಅವರು ಇಲ್ಲ ಈ ಥರ ಮಾಡೋಣಮ್ಮ ಬೇಡ ಸಿಂಪಲ್ಲಾಗಿ ಅಂತ ಹೇಳಿದರು. ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಮ್ಮ ಬಿಲ್ಡಿಂಗ್ನವರು ನಾನು ಹಿಂದಕ್ಕೆ ಸರಿದೆ, ಆಮೇಲೆ ಮೇಡಮ್ ಅಷ್ಟೇ ಮಾಡ್ತಾಯಿದ್ರು. ಅವರು ಇನ್ನೂ ಒಂದಿಬ್ಬರು ಹುಡುಗಿಯರು ಮಿಸ್ ಆದರು. ನಮ್ಮ ಮೇಡಮ್ ಮಕ್ಕಳು ಮತ್ತು ಆಂಟಿ ಈ ಕಡೆ ಪಕ್ಕದ ಮನೆ ಆಂಟಿ ಅವ್ರ ಮಕ್ಕಳು ಅವರು ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಆದರೆ ಅವರು ಸ್ಕೂಲ್ಗೆ ಹೋಗಿದ್ರು. ಇವಳು ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ಲು. ಅವರು ಫುಲ್ ಖುಷಿ ಬಂದುಬಿಟ್ಟಿದೆ ಈ ಥರ ಮಾಡ್ತಾ ಇರೋದು ನಾವು. ಹಾಗೆ ನೋಡಿ ಮೇಡಮ್ ಅವರೆಲ್ಲರೂ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇವಾಗ ಮಕ್ಕಳು ಹಾಡು ಆರಿಸೋದು ನಮ್ಮ ಬಿಲ್ಡಿಂಗ್ ಪಾಪುನು ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ಎಲ್ಲರೂ ಸೇರಿಬಿಟ್ಟು ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಈ ಥರ ಬೆಂಗಳೂರಲ್ಲಿ ನಾನು ಮಾಡಿದ್ದು ನೋಡಿರಲಿಲ್ಲ, ಇಲ್ಲ ಇದೇ ಫಸ್ಟ್ ಟೈಮ್ ನಾನು ಮದುವೆ ಮಾಡಿದ್ದು. ನಮಗೂ ಅಣ್ಣ ಇಲ್ವಲ್ವ, ಹಾಗಾಗಿ ಎಲ್ಲನೂ ಓಡಾಡಿ ತುಂಬಾ ಚೆನ್ನಾಗಿ ಮಾಡಿದ್ಬಿಟ್ವಿ ನಾವಂತೂ. ನಮ್ಮ ಬಿಲ್ಡಿಂಗ್ನಲ್ಲಿ ಎಲ್ಲರೂ ಹಾಗೆ ಮಾಡಿದರು. ನನಗಂತೂ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ ಎಲ್ಲರೂ ಒಟ್ಟಾಗಿ ಮಾಡೋದು ನೋಡಿಬಿಟ್ಟು. ಇಲ್ಲಿ ಬೆಂಗಳೂರಲ್ಲಿ ಯಾರೂ ಆ ಥರ ನನಗೆ ನೀವು ನಿಮಗೆ ನಾವು ಅಂತ ಯಾರೂ ಬರಲ್ಲ. ಆದರೆ ನಮ್ಮ ಮೇಡಮ್ ಅವರು ಆ ಥರ ಅಲ್ಲ, ಏನೋ ಒಂದು ಆಗಿದೆ, ಏನೋ ಕಷ್ಟ ಆಗ್ತಾಯಿದೆ ಅವ್ರಿಗೆ ಅಂದರೆ ಪಾಪ ಎಷ್ಟು ತಮ್ಮ ಇದನ್ನ ಥರನೇ ಮಾಡಿಕೊಂಡು ತುಂಬಾ ಹೆಲ್ಪ್ ಮಾಡ್ತಾರೆ, ತುಂಬಾ ಕೇರ್ ಮಾಡ್ತಾರೆ. ನಮಗಂತೂ ತುಂಬಾ ಖುಷಿ ಆಗುತ್ತೆ. ಅವರು ನಾವು ಏನೋ ಇರೋಕ್ಕೆ ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಅದಕ್ಕೆ ಯಜಮಾನ್ರು ಅಂತಾರೆ ನಾವು ಇಲ್ಲೇ ಇರೋಣ, ಜೀವನಕ್ಕೆ ನೆಮ್ಮದಿ ಇರುತ್ತೆ, ನಾವು ಬೆಂಗಳೂರು ಬಿಟ್ಟು ಹೋಗೋವರೆಗೂ ಇಲ್ಲೇ ಇರೋಣ ನಾವು ಅಂತ ಹೇಳ್ತಾರೆ. ತುಂಬಾ ಕೇರ್ ಮಾಡ್ತಾರೆ ಅವರು. ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ನಾನಂತೂ ನಾನು ಕರಿತಾಯಿದ್ರು ಅವರು ಡ್ಯಾನ್ಸ್ ಮಾಡೋಕ್ಕೆ ಬಾಬಾ ಅಂತ ಹೇಳಿಬಿಟ್ಟು. ಆದರೆ ನಾನು ಹೋಗಲಿಲ್ಲ. ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದೆ ಅಷ್ಟೇ. ಅದೇನೋ ಗೊತ್ತಿಲ್ಲ, ಮಾಡೋರು ನೋಡಿದರೆ ಖುಷಿ ಆಗುತ್ತೆ. ನಮ್ಮ ಚಿನ್ನಿ ಅಂತೂ 12 ಗಂಟೆ ಅಷ್ಟೊತ್ತಿಗೆ ಮಲಗಿ ಬಿಡ್ತಾ ಇದ್ದ. ಆದರೆ ಇವತ್ತಂತೂ ಅವ್ರನ್ನ ಡ್ಯಾನ್ಸ್ ಮಾಡೋದನ್ನು ನೋಡಿಬಿಟ್ಟು ತುಂಬಾ ಖುಷಿಪಟ್ಟು ತುಂಬ ಚೆನ್ನಾಗಿ ಆಡ್ತಾಯಿದ್ಲು ಅವಳಂತೂ. ಅವ್ರನ್ನ ನೋಡಿ ಖುಷಿ ಪಟ್ಟು ಆಡ್ತಾಯಿದ್ರು. ಅವರು ಡ್ರೆಸ್ ಹಾಕ್ಕೊಂಡಿದ್ದಾರಲ್ವ ಅವರೇ ನೋಡಿ ನಮ್ಮ ಮನೆ ಓನರು. ಅವ್ರ ಗುಣ ಅಂತೂ ತುಂಬಾ ಚೆನ್ನಾಗಿದೆ. ಅವ್ರ ಬಗ್ಗೆ ಹೇಳೋಕ್ಕಂತೂ ನನಗೆ ಪದನೇ ಸಾಲಲ್ಲ ಅಂತಲೇ ಹೇಳ್ಬೋದು. ಅಷ್ಟು ತುಂಬ ಎಲ್ಲರೂ ನಮ್ಮವರು ಅಂತಲೇ ಹಚ್ಕೊತಾರೆ, ಅಷ್ಟು ಕೇರ್ ಮಾಡ್ತಾರೆ ಅವರು. ಅವರು ಎಲ್ಲರ ಜೊತೆನೂ ಎಷ್ಟು ಚೆನ್ನಾಗಿ ಬರೀತಾರೆ, ಎಷ್ಟು ಚೆನ್ನಾಗಿ ಹೊಂದ್ಕೊತಾರೆ. ನಮ್ಮ ಯಜಮಾನ್ರು ಅಂತಾರಲ್ವ, ನಾನು ಇದ್ದೀನಿ ಬೆಂಗಳೂರಲ್ಲಿ 12 ವರ್ಷ ಆಯಿತು ನಾನು ಬೆಂಗಳೂರಲ್ಲಿದ್ದು. ಎಲ್ಲರೂ ಇದೇ ಥರನೇ ಇರಲ್ಲ, ನಾನು ತುಂಬಾ ಅನುಭವಿಸ್ಬಿಟ್ಟಿದ್ದೀವಿ ಬಾಡಿಗೆ ಮನೆಯಲ್ಲಿದ್ದು. ಇದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಈ ಥರ ಮೇಡಮ್ ಸಿಕ್ಕಿದ್ದು ನಮಗೆ ಎಷ್ಟೇ ಕಷ್ಟ ಆದರೂ ನಾವು ಇಲ್ಲೇ ಇರೋಣ ಅಂತ ಹೇಳಿಬಿಟ್ಟು ಯಜಮಾನ್ರು ಹೇಳ್ತಾ ಇರ್ತಾರೆ ನನಗೆ ಅವಾಗ. ನೋಡಿ ಅವ್ರು ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನನಗೆ. ನೋಡಿ ಇವಾಗ ಎಲ್ಲರೂ ಒಂದು ಸ್ವಲ್ಪ ನಿಲ್ಲೋದು, ಒಂದು ಸ್ವಲ್ಪ ಮಾಡೋದು, ಮಕ್ಕಳೆಲ್ಲ ಹಾಡು ಆರಿಸೋದು ಬಿಡೋದು ಮಾಡ್ತಾಯಿದ್ರು. ಹಾಗಾಗಿ ಇದನ್ನು ಮಾಡ್ತಾಯಿದ್ದಾರೆ. ಇದು ನೋಡಿ ಇವರಿಬ್ಬರು ಗಂಡ ಹೆಂಡತಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಾನಂತೂ ಅಲ್ಲೇ ನಿಂತಿದ್ದೆ. ನೋಡಿ ಎಲ್ಲರೂ ನಿಂತು ಅವರು ಡ್ಯಾನ್ಸ್ ಮಾಡೋದನ್ನೇ ನೋಡ್ತಾಯಿದ್ರು. ಇವರು ನೋಡಿ ಇಬ್ಬರು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಕಲಿ ಮಾಡ್ಕೊತ ಕಾಮಿಡಿ ಅಂದ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದರು ಎಲ್ಲರೂ ಡ್ಯಾನ್ಸು. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ಎಲ್ಲರೂ ಅವ್ರ ಮದುಮಕ್ಕಳು ನೋಡಿ ಇಬ್ಬರು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವರು ನಮ್ಮ ಯಜಮಾನರು ವೀಡಿಯೋ ಮಾಡ್ತಾಯಿದ್ರು, ನಾನು ಕೂಡ ವೀಡಿಯೋ ಮಾಡ್ತಾಯಿದ್ದೆ ನನ್ನ ಫೋನಲ್ಲಿ. ಆಂಟಿ ಆಮೇಲೆ ನೀನು ಮಾಡಿ ಹೋಗು, ನಾನು ಮಾಡ್ತೀನಿ ವೀಡಿಯೋನ ಅಂತ ಹೇಳಿಬಿಟ್ಟು ಅವ್ರು ಮಾಡ್ತಾಯಿದ್ರು. ನಾನು ನಿಂತ್ಕೊಂಡಿದ್ದೀನಿ ನೋಡಿ ಅಲ್ಲಿ. ನನಗೇನು ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿಬಿಟ್ಟು ನಾನು ನಿಂತ್ಕೊಂಡೆ. ಆದರೆ ಮೇಡಮ್ ಮಾತ್ರ ಬಾ ಅಂತ ಕರಿತಾಯಿದ್ರು. ಅವರು ಪಾಪ ಅಷ್ಟು ಕರಿತಾ ಇದ್ದಾರಲ್ವ ಅಂತ ಹೇಳಿಬಿಟ್ಟು 2 ಸ್ಟೆಪ್ ಹಾಕಿ ಬಂದೆ ನಾನು. ಅದು ವಿಡಿಯೋ ಬಂತು ಇಲ್ವೋ ಗೊತ್ತಾಗ್ತಾ ಇಲ್ಲ ನನಗೆ. ಅದು ಬಂದಿರೋಕ್ಕಿಲ್ಲ ಅಂತ ಅನಿಸುತ್ತೆ. ಯಜಮಾನ್ರು ಫೋನಲ್ಲಿ ಮಾಡಿದರು, ತುಂಬಾ ಚೆನ್ನಾಗಿ ಮಾಡಿದರು ಎಲ್ಲ. ನೋಡಿ ಡ್ಯಾನ್ಸು ನಾನು ಲಾಸ್ಟು ಅಟ್ಯಾಚ್ ಮಾಡ್ತೀನಿ, ಅದು ನಂದು ಏನಾದರೂ ವಿಡಿಯೋ ಡ್ಯಾನ್ಸ್ ಮಾಡಿದ್ದು ಸಿಕ್ಕರೆ ಯಾವ ಥರ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನೋಡಿ.
ನನ್ನ ಮಗಳು ಮಲಗ್ತಾಳೆ ಏನೋ ಅಂತ ಹೇಳಿಬಿಟ್ಟು ಆಂಟಿ ಮಲಗೋಕ್ಕೆ ಟ್ರೈ ಮಾಡ್ತಾಯಿದ್ರು. ಆದರೆ ಅವಳಂತೂ ಮಲಗ್ತಾನೇ ಇಲ್ಲ. ಅವರನ್ನು ನೋಡಿಬಿಟ್ಟು ಫುಲ್ ಖುಷಿ ಆಗಿಬಿಟ್ಟಿದೆ ಅವಳಿಗೆ. ತುಂಬಾ ಖುಷಿಪಟ್ಟು ಮಾಡ್ತಾಯಿದ್ಲು ಅವಳು. ಆ ಥರ ಮಾಡೋದು ಈ ಥರ ಮಾಡೋದು ಅಂತ ಹೇಳಿಬಿಟ್ಟು ಎಲ್ಲರೂ ನೋಡಿ ಅಲ್ಲಿ ಕರಿತಾ ಇದ್ದಾರೆ. ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಇದರಲ್ಲಿ ಬಂದಿದೆ ನೋಡಿ ವಿಡಿಯೋ ನಾನು ಮಾಡೋದು. ಅವ್ರು ಹೇಳಿದಿಗೇ ಎರಡು ಸ್ಟೆಪ್ಪು ಮಾಡಿದ್ದೀನಿ ನಾನು. ಆದರೆ ನಾನು ಮಾಡಿದ್ದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅದರಲ್ಲಿ. ಮೇಡಮ್ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ಹಾಕಿಬಿಟ್ಟಿದ್ರಲ್ವ. ನಮ್ಗೆ ಗೊತ್ತಿದ್ದಿದ್ರೆ ಅದನ್ನೆಲ್ಲ ಇದನ್ನು ಮಾಡ್ಬೋದಿತ್ತು. ನಾವು ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಅಂದ್ಕೊಂಡ್ವಿ. ಆದರೆ ಅದು ಗ್ರ್ಯಾಂಡಾಗಿಯೇ ಆಗಿಬಿಡ್ತು ನೋಡಿ. ಇವಾಗ ಎಲ್ಲರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಮಾಡಿದ್ದೇನು ಜಾಸ್ತಿ ಬಂದಿಲ್ಲ ಅಂತ ಅಂದ್ಕೊತೀನಿ ನಾನು ಇದರಲ್ಲಿ ನೋಡಿ. ಇವಾಗ ಎಲ್ಲರೂ ನಮ್ಮ ಬಿಲ್ಡಿಂಗ್ನವರೆಲ್ಲರೂ ಸೇರಿದ್ದೀವಿ. ಇವಾಗ ಡ್ಯಾನ್ಸ್ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀವಿ. ಇವಾಗ ಹಾಡು ಅದು ಬೇಕು ಇದು ಬೇಕು ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ರು ಅವರು. ಯಾವ ಹಾಡು ಬೇಕು ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ರು. ಆಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಎಲ್ಲರೂ ಸೇರಿ. ನಮ್ಮ ಬಿಲ್ಡಿಂಗ್ ಮೇಲೇ ಖಾಲಿ ಇದೆ ಅಲ್ವಾ ಸ್ವಲ್ಪ ಜಾಗ, ಅಲ್ಲಿ ಹೋಗಿ ಮಾಡ್ತಾಯಿದ್ರು ಡ್ಯಾನ್ಸ್ ಎಲ್ಲರೂ ನೋಡಿ. ಇವಾಗ ನಾನು ಮಾಡ್ತಾಯಿದ್ದೀನಿ ಅಂತ ನನಗಂತೂ ನಗು ಬಂದುಬಿಟ್ಟಿತ್ತು. ನನಗೆ ನೋಡಿದರೆ ಡ್ಯಾನ್ಸ್ ಮಾಡೋಕ್ಕೆ ಬರೋಲ್ಲ, ಇವ್ರು ನೋಡಿದರೆ ಡ್ಯಾನ್ಸ್ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನೋಡಿ. ಇವಾಗ ಮಾಡ್ತಾಯಿದ್ದೀನಿ ನೋಡಿ. ಅಲ್ಲಿ ಸ್ವಲ್ಪನೇ ಮಾಡಿದ್ದೀನಿ, ಸ್ವಲ್ಪನೇ ಕಾಣ್ತಾ ಇದೆ ಅಂತ ಅಂದ್ಕೋಬೋದು ನೋಡಿ. ಅಲ್ಲಿ ಸ್ವಲ್ಪನೇ ಡ್ಯಾನ್ಸ್ ಮಾಡಿದ್ದು ಕಂಡಿದೆ ವಿಡಿಯೋ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಅಂತೂ. ನಾನಂತೂ ಅಷ್ಟೇ ಒಂದೆರಡು ಸ್ಟೆಪ್ ಮಾಡಿ ನಿಂತುಬಿಟ್ಟೆ, ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ನೋಡಿ ಅವರೆಲ್ಲರೂ ಸೇರಿ ಮಾಡ್ತಾಯಿದ್ರು. ನಾನು ಹಿಂದಕ್ಕೆ ಸರಿದ್ಬಿಟ್ಟೆ, ಮಾಡೋಕ್ಕೂ ಹಂಗೇನೂ ಇಷ್ಟ ಆಗಲಿಲ್ಲ ಅಂತ ಹೇಳಿಬಿಟ್ಟು. ಇವ್ರು ನೋಡಿ ಮಾಡ್ತಾಯಿದ್ರು, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರಲ್ವ. ಯಾವ ಥರ ಅನ್ನಿಸ್ತು ಅಂತ ಹೇಳಿ. ಬೆಂಗಳೂರಲ್ಲಿ ಮಾಡಿದ್ದು ಇದು. ಯಾವ ಥರ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಯಾವ ಥರ ಹಳ್ಳಿಯಲ್ಲಾಗುತ್ತೋ ಅದೇ ಥರನೇ ಗ್ರ್ಯಾಂಡಾಗಿ ಸಿಂಪಲ್ಲಾಗಿ ಡಕ್ ಹಚ್ಕೊಂಡು ಡ್ಯಾನ್ಸ್ ಮಾಡ್ಕೊತ ಗ್ರ್ಯಾಂಡಾಗಿ ಮಾಡಿದ್ವಿ ನಾವಂತೂ. ತುಂಬಾ ಗ್ರ್ಯಾಂಡಾಗಾಯಿತು. ನಾವು ಇಷ್ಟು ಅಂದ್ಕೊಂಡಿರಲಿಲ್ಲ ಇಷ್ಟು ಗ್ರ್ಯಾಂಡ್ ಆಗುತ್ತೆ ಅಂತ ಹೇಳಿಬಿಟ್ಟು. ಮದುಮಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವರು ಅಂತ ಹೇಳಿಬಿಟ್ಟು ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡಿದರು. ಅವರನ್ನು ಒಂದಿನ ಊಟಕ್ಕೆ ಕರಿಬೇಕು ನಾನು, ಒಂದು ಯಾವತ್ತಂತ ಹೇಳಿ ನಿಮಗೆ ವ್ಲಾಗ್ ಮಾಡಿ ಹಾಕ್ತೀನಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ. ಇವಾಗ ಮೇಡಮ್ ಅವರು ಮದುಮಕ್ಕಳು ಅಷ್ಟೇ ಮಾಡ್ತಾಯಿದ್ರು. ಇದು ದಾರ ಎಲ್ಲ ಕಟ್ಟಿಬಿಟ್ಟಿದ್ವಲ್ಲ, ಅದು ಫಸ್ಟಿಗೆ ಗೊತ್ತಿದ್ದಿದ್ರೆ ಅದನ್ನೆಲ್ಲ ಉಚ್ಬೋದಾಗಿತ್ತು. ಆದರೆ ಉಚ್ಚೋಕ್ಕೆ ಟೈಮ್ ಸಿಗಲಿಲ್ಲ. ಇಲ್ಲಾಂದರೆ ಉಚ್ಚಿ ಹಿಂಬಾಗಿ ಮಾಡಬೇಕು ಅಂತ ಅಂದ್ಕೊಂಡು ನೋಡಿ ಮಾಡ್ತಾಯಿದ್ದಾರೆ ಎಲ್ಲರೂ. ಆಮೇಲೆ ಲಾಸ್ಟಿಗೆ ಮದುಮಕ್ಕಳಿಗೆ ನೀರದೆಲ್ಲ ಹಾಕಿ ಸ್ನಾನ ಅದೆಲ್ಲ ಮಾಡಿಸಿ ಆರತಿ ಮಾಡಿಬಿಟ್ಟು ನಾನು ಮನೆಗೆ ಬಂದೆ. ಇವತ್ತು ಹಾಗೆ ಇಬ್ಬರು ನಮ್ಮ ಯಜಮಾನ್ ಫ್ರೆಂಡ್ನ ಊಟಕ್ಕೆ ಕರಿಬೇಕು. ಹಾಗಾಗಿ ಅವರನ್ನು ಊಟಕ್ಕೆ ಕರಿಬೇಕು ಅಂದ್ಕೊಂಡು ಬೇಗನೆ ಬಂದೆ ನಾನು ಮನೆಗೆ. ಬಂದು ನೋಡಿ ಇವಾಗೆಲ್ಲ ಮುಗೀತು. ಪೂಜೆ ಅದೆಲ್ಲ ಮಾಡಬೇಕು. ಇನ್ನು ಅವ್ರಿಗೆ ಆರತಿ ಮಾಡಬೇಕಾಗಿತ್ತು. ಅದೇ ಆರತಿ ಅದೆಲ್ಲ ಮಾಡಿ ನಾನು ಹೋಗ್ತೀನಿ ಮನೆಗೆ ಅಂತ ಹೇಳಿ ಬಂದೆ ಅವರಿಗೆ. ನನ್ನ ಮಗಳು ಹೋಗಿ ಮಲಗಿದ್ಲು. ಯಜಮಾನ್ರು ಅವಳು ಕಿರಿಕಿರಿ ಮಾಡ್ತಾಯಿದ್ಲು. ಲಾಸ್ಟಿಗೆ 1 ಗಂಟೆ ಏನೋ 2 ಗಂಟೆ ಆಗಿತ್ತು ಇವರು ಡ್ಯಾನ್ಸ್ ಅದೆಲ್ಲ ಮುಗಿಬೇಕಂದ್ರೆ. ಅವಾಗ ಅವಳು ನಿದ್ದೆ ಫುಲ್ ಬಂದುಬಿಡ್ತು. ಅವಳಿಗೆ ಹಾಲು ಕೊಟ್ಟುಬಿಟ್ಟು ಬಂದು ನಾನು ಮತ್ತು ಇಲ್ಲಿ ಜಾಯ್ನ್ ಆದೆ. ಅವರು ಯಜಮಾನ್ರು ನಾನು ಹೋಗ್ತೀನಿ ನೀನೇ ಹೋಗು ಅಂತ ಹೇಳಿ ಅವರನ್ನು ಮಲಗಿಸಿದ್ರು ನಮ್ಮ ಚಿನ್ನಿನ. ನಾನು ಹೋಗಿಬಿಟ್ಟು ಅವರೆಲ್ಲ ಆರತಿ ಅದೆಲ್ಲ ಮಾಡಿಬಿಟ್ಟು ಬಂದೆ ನಾನು. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ ನೋಡಿ. ಫೈನಲಾಗಿ ಜಳಕದ ಎಲ್ಲ ಆಯಿತು, ಫೋಟೋ ಈ ಥರ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್.